ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ಯಾವ ಸಿನಿಮಾದ ಒಂದು ರಿವ್ಯೂನ ಕೊಡಕ್ ಬಂದಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ತಡ ಮಾಡಕ್ ಹೋಗಲ್ಲ. ಆ ಒಂದು ಸಿನಿಮಾನ ನಿನ್ನೆ ನಾನು ಮತ್ತು ಆ ಒಂದು ಚಿತ್ರನಟರ ಜೊತೆ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದೆ. ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಸಿನಿಮಾ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರ್ಯಾರೆಲ್ಲ ಹೊಸಬ್ರು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಜನರು ಶೇರ್ ಮಾಡಿ, ಹಾಗೇನೆ ಹೊಸಬ್ರು ಯಾರು ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಈ ಒಂದು ವಿಡಿಯೋಗೆ ಕಮೆಂಟ್ ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ನಾನು ನಿನ್ನೆ ದಿವಸ ಈ ಸಿನಿಮಾನ ನೋಡ್ಕೊಂಡ್ ಬರಕ್ಕೆ ಅಂತ ಹೋಗಿದ್ವಿ ಸ್ನೇಹಿತರೆ. ನಮ್ಮ ಒಂದು ದಾವಣಗೆರೆಯ ಮೂವಿ ಟೈಮ್ ನಲ್ಲಿ ಈ ಸಿನಿಮಾ ಹಾಕಿದ್ರು. ಹಾಗಾಗಿನೇ ಅದರಲ್ಲೂ ನಿನ್ನೆ ಚಿತ್ರತಂಡ ಈ ಒಂದು ವಿಸಿಟ್ ಹಾಕಿತ್ತು. ಅದನ್ನ ನೋಡ್ಕೊಂಡ್ ಬರಕ್ಕೆ ಅಂತ ನಾನು ಈ ಸಿನಿಮಾನ ಹೋಗಿದ್ದೆ ಸ್ನೇಹಿತರೆ. ಅಲ್ಲಿ ನನ್ನ ಒಂದು ಆಪರ್ಚುನಿಟಿ ನನಗೆ ತುಂಬಾನೇ ಸಿಕ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾನ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಒಂದು ಒಳ್ಳೆ ಸಿನಿಮಾ ನನಗೆ ಮಿಸ್ ಆಗ್ಬಿಡ್ತಿತ್ತು. ಬಟ್ ಆ ಅಂತ ಒಂದು ಸಿನಿಮಾನ ನಿನ್ನೆ ನೋಡಕ್ಕೆ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಸಚಿನ್ ಅಣ್ಣ ಅಂತ ಹೇಳ್ಬಿಟ್ಟು, ಅವರು ತುಂಬಾನೇ ಈ ಒಂದು ಸಿನಿಮಾದ ಒಂದು ಓಪನ್ ತಂದ್ರು. ಹಾಗಾಗಿನೇ ಅವರಿಗೆ ನಾನು ಈ ಒಂದು ಥ್ಯಾಂಕ್ಸ್ ನ ಹೇಳ್ತೀನಿ. ಯಾಕಂದ್ರೆ ಇಂತ ಒಂದು ಒಳ್ಳೆ ಸಿನಿಮಾನ ಅವರು ನಮಗ್ ಕರೆದುಕೊಂಡೋಗಿದ್ದು ನಿನ್ನೆ ಆ ಸಿನಿಮಾನ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಯಾಕೆಂದ್ರೆ ಈ ಒಂದು ಸಿನಿಮಾ ತುಂಬಾನೇ ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತಂದ್ರೆ ತಪ್ಪಾಗಲಿ. ಇಂತ ಒಂದು ಒಳ್ಳೆ ಸಿನಿಮಾ ಇದ್ದು ಅದಾದ್ಮೇಲೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಇನ್ನು ಈ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ, ಎರಡನೇದಾಗಿ ಸಿನಿಮಾದ ಹೀರೋ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾನ ನಿನ್ನೆ ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕು ಅಂತ ಹೋಗಿದ್ವಿ ಸ್ನೇಹಿತರೆ. ಬಟ್ ಸಿನಿಮಾನ ಕಂಪ್ಲೀಟ್ ಸಿನಿಮಾ ನೋಡಿದ್ಮೇಲೆ ಅವ್ರು ಬಂದ್ರು. ಈ ಸಿನಿಮಾನ ನೋಡಿದಾಗ ನನಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತಂದ್ರೆ ಸ್ನೇಹಿತರೆ, ಅವರು ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ನೋಡಿದ್ರೆ ನಮ್ ಹೀರೋಗಳು ಯಾವ ತರ ಇರ್ತಾರಂತ ಕೆಲವ್ರು ನೋಡ್ತಾರೆ. ಬಟ್ ಸ್ನೇಹಿತರೆ, ಈ ಒಂದು ಚಿತ್ರದ ನಟರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂತಂದ್ರೆ ಈ ಚಿತ್ರದ ನಟರು ಎಷ್ಟು ಜನಸಾಮಾನ್ಯರಂತೆ ಅಂತಂದ್ರೆ, ನಮ್ಮ ಒಂದು ಕ್ಲೋಸ್ ಫ್ರೆಂಡ್ ತರ ನಮ್ಮನ್ನ ಟ್ರೀಟ್ ಮಾಡಿದ್ರು ಸ್ನೇಹಿತರೆ. ಸಿದ್ದು ಸರ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ರವೀಕ್ಷಾ ಶೆಟ್ಟಿ ಅವರಾಗಿರ್ಬೋದು, ಈ ಚಿತ್ರದ ನಿರ್ದೇಶಕರಾಗಿರ್ಬೋದು ಸ್ನೇಹಿತರೆ, ಒಬ್ಬ ಫ್ರೆಂಡ್ ಗಿಂತ ಹೆಚ್ಚಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು. ನನಗೆ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ. ಈ ಒಂದು ಚಿತ್ರವನ್ನ ನೋಡಿ ಬಂದ್ಮೇಲೆ ಮತ್ತೆ ಅವರ ಯಾವ ತರ ನಮ್ಮನ್ನ ಟ್ರೀಟ್ ಮಾಡ್ಕೊಂಡ್ರು ಅಂತಂದ್ರೆ, ಅದನ್ನೆಲ್ಲ ನೋಡ್ಬಿಟ್ಟು ಅವರ ಒಂದು ಆತ್ಮೀಯತೆ ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಸ್ನೇಹಿತರೆ, ಈ ಸಿನಿಮಾನ ನೋಡ್ಕೊಂಡ್ ಬಂದ್ಮೇಲೆ ನನಗೆ ಏನ್ ಅನ್ಸ್ತು ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾ ಬಂದ್ಬಿಟ್ಟು ಯಾರೆಲ್ಲ ನಟಿಸಿದಾರ ಅಂತ, ಈ ಸಿನಿಮಾದಲ್ಲಿ ಯಾರು ನಟಿಸಿದಾರ ಅಂತಂದ್ರೆ, ಹೀರೋ ಬಂದ್ಬಿಟ್ಟು ಸಿದ್ದು ಸರ್, ಹೀರೋಯಿನ್ ಆಗ್ಬಿಟ್ಟು ರವೀಕ್ಷಾ ಶೆಟ್ಟಿ ಅವರು. ಸ್ನೇಹಿತರೆ, ಇಲ್ಲಿ ನನಗ್ ತುಂಬಾನೇ ಇಷ್ಟ ಆಗಿದ್ ಪಾತ್ರಗಳು ಬಂದ್ಬಿಟ್ಟು ಸ್ನೇಹಿತರೆ, ಹೀರೋ ಮತ್ತು ಅವರ ಒಂದು ಫ್ರೆಂಡ್ ರಘು ಸರ್ ಅಂತೂ ಏನ್ ಆಕ್ಟ್ ಮಾಡಿದಾರೆ ಈ ಸಿನಿಮಾದಲ್ಲಿ. ರಘು ರಾಮನ್ ಕೊಪ್ಪ ಅಂತ ಹೇಳ್ಬಿಟ್ಟು ಅವ್ರ ಪೂರ್ತಿ ನಾಮಧೇಯ. ಮತ್ತೆ ಎರಡನೇದಾಗಿ ಹೇಳ್ಬೇಕಂತಂದ್ರೆ ಗಿರೀಶ್ ಶಿವಣ್ಣ ಅವರು. ಇವರ ಒಂದು ಕಾಮಿಡಿ ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ವರ್ಕೌಟ್ ಆಯ್ತು ಅಂತಂದ್ರೆ ಸ್ನೇಹಿತರೆ, ಫುಲ್ ಓವರ್ ಆಲ್ ಸಿನಿಮಾ ನೋಡ್ತಾ ಹೋದಂಗೆಲ್ಲ ಇಂಟ್ರೋ ಸೀನ್ ಬರೋ ತನಕ ನಕ್ಕಿದೀವಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಒಂದು ಕಾಮಿಡಿನ ಮಾಡಿದ್ದಾರೆ ಈ ಸಿನಿಮಾ. ಹಾರರ್ ವಿತ್ ಕಾಮಿಡಿ ಅಂತಂದ್ರೆ ಇದು ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ತುಂಬಾನೇ ಒಳ್ಳೆ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಅದರಲ್ಲೂ ಹೀರೋ ಅಂತೂ ನನಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಗಿಂತ ಹೆಚ್ಚಾಗಿನ ಈ ಸಿನಿಮಾದಲ್ಲಿ ಇದೆ ಸ್ನೇಹಿತರೆ. ಪಾತ್ರಗಳಾಗಿರ್ಬೋದು, ಆ ಒಂದು ಕತೆ ಆಗಿರ್ಬೋದು, ನಿಮಗೆ ಇಡೀ ಓವರ್ ಆಲ್ ಸಿನಿಮಾ ಎಲ್ಲೂ ಬರೋಣ ತರಲ್ಲ ಸ್ನೇಹಿತರೆ. ಯಾಕಂದ್ರೆ ಅಷ್ಟು ಒಂದು ಒಳ್ಳೆ ಸಬ್ಜೆಕ್ಟ್ ಅಂತಂದ್ರೆ ತಪ್ಪಾಗಲ್ಲ ಈ ಒಂದು ಸಿನಿಮಾ. ನಿನ್ನೆ ನಾನು ನೋಡ್ಕೊಂಡ್ ಬಂದ್ಮೇಲೆ ಇಂತ ಒಂದು ಒಳ್ಳೆ ಸಿನಿಮಾ ಯಾಕೆ ನಾನು ತುಂಬಾ ಲೇಟ್ ಆಗಿ ನೋಡಿದೆ ಅನಿಸ್ತು ಸ್ನೇಹಿತರೆ. ಹೌದು, ಇಂತ ಒಂದು ಒಳ್ಳೆ ಸಿನಿಮಾನ ನಾವು ಬೇಗನೆ ನೋಡ್ಬೇಕಾಯ್ತು. ಬಟ್ ಕಾರಣದಿಂದ ಇನ್ನೂ ಕಾಲ ಮೆಚ್ಚಿಲ್ಲ. ಇನ್ನೂ ನಮ್ಮ ನೆಚ್ಚಿನ ಚಿತ್ರಮಂದಿರಗಳಿದೆ. ಆದಷ್ಟು ಬೇಗ ಹೋಗಿ ಸಿನಿಮಾನ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ. ನಿಮಗೆ ಏನ್ ಅನ್ಸ್ತು, ಆಲ್ರೆಡಿ ಯಾರು ಸಿನಿಮಾ ನೋಡಿದ್ರೆ ನಿಮಗೆ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಒಂದು ಕಮೆಂಟ್ ಅನ್ನ ಹಾಕಿ ಅಂತ ಹೇಳ್ತೀನಿ. ಮತ್ತೆ ಸ್ನೇಹಿತರೆ, ಈ ಸಿನಿಮಾ ಬಂದ್ಬಿಟ್ಟು ಸಬ್ಜೆಕ್ಟ್ ವೈಸಸ್ ನೋಡಿದ್ರೆ ಸ್ನೇಹಿತರೆ, ಒಂದು ಹುಡುಗ ಬ್ಲಾಗ್ ನ ಮಾಡಕ್ಕೆ ಏನೇನೆಲ್ಲ, ಅಂದ್ರೆ ಒಬ್ಬ ಯೂಟ್ಯೂಬರ್ ಹೊಸದಾಗಿ ಯೂಟ್ಯೂಬ್ ಮಾಡುವಂತ ವ್ಯಕ್ತಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾನೆ, ಯಾವ್ಯಾವ ತರ ಒಂದು ಕಷ್ಟಗಳನ್ನ ಫೇಸ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ನೀಟಾಗಿ ಸಬ್ಜೆಕ್ಟ್ ನ ತುಂಬಾನೇ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಡೈರೆಕ್ಟರ್ ಈ ಒಂದು ಸಬ್ಜೆಕ್ಟ್ ನ ಯಾವ ತರ ನಮ್ಮ ಮುಂದೆ ಇಟ್ಟಿದಾರ ಅಂತಂದ್ರೆ, ನನಗೆ ನೀವು ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ. ಇನ್ನು ಬಬ್ಲಿಯಾಗಿ ಹೀರೋಯಿನ್ ರವೀಕ್ಷಾ ಶೆಟ್ಟಿ ಅವರ ಒಂದು ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮಗೆ ಹೇಳೋದು ಸ್ನೇಹಿತರೆ, ಮಾಮು ಅನ್ನೋ ಒಂದು ಪಾತ್ರ ಎಷ್ಟು ನೀಟಾಗಿ ಇದು ಮಾಡಿದೆ ಅಂದ್ರೆ, ಅದ್ರಲ್ಲೇ ಮನೆ ಮನೆ ಅಂತ ಬರುತ್ತೆ ಸ್ನೇಹಿತರೆ. ಈ ಒಂದು ಪಾತ್ರಗಳನ್ನ ಪದವನ್ನ ಎಷ್ಟು ಚೆನ್ನಾಗಿ ಇಡೀ ಥಿಯೇಟರ್ ಜನ ಎಲ್ಲ ಬರೀ ಅದನ್ನೇ ಹೇಳ್ಬೇಕು, ಅಷ್ಟರ ಮಟ್ಟಿಗೆ ರಘು ಸರ್ ಅವರು ಒಂದು ಸೂಪರ್ ಕಾಮಿಡಿ ಮಾಡಿದ್ದಾರೆ. ಅದ್ರಲ್ಲೂ
ಗಿರೀಶ್ ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಒಂದು ಸಿನಿಮಾದಲ್ಲಿ ಅವರ ಪಾತ್ರ ಆಗಿರ್ಬೋದು, ಅವ್ರು ಕೊಟ್ಟಿರುವಂತ ಒಂದು ಕಾಮಿಡಿ ಸ್ಕಿಟ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಈ ಸಿನಿಮಾದಲ್ಲಿ. ಓವರ್ ಆಲ್ ಈ ಸಿನಿಮಾ ಕಾಮಿಡಿ ವಿತ್ ಹಾರರ್. ಇನ್ನು ಹಾರರ್ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಸಿನಿಮಾದಲ್ಲಿ ಸ್ನೇಹಿತರೆ ಒಂದು ವಿಭಿನ್ನವಾದಂತ ಒಂದು ನೈಜವಾಗಿ ನಡೆದಿರುವಂತ ಒಂದು ಘಟನೆ ಅನ್ನೋ ತರ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ತುಂಬಾ ಚೆನ್ನಾಗಿ ಹಾರರ್ ಬಗ್ಗೆ ತೋರಿಸಿದಾರೆ ಸ್ನೇಹಿತರೆ. ಭಯನೂ ಆಗುತ್ತೆ ಮತ್ತೆ ಕಾಮಿಡಿನೂ ಬರುತ್ತೆ, ಅಷ್ಟು ನೀಟಾಗಿ ಈ ಸಿನಿಮಾನ ತೋರಿಸಿದ್ದಾರೆ. ನನಗೆ ಓವರ್ ಆಲ್ ತುಂಬಾನೇ ಇಷ್ಟ ಆಗಿದಂತ ಒಂದು ಸಿನಿಮಾ ಅಂತಂದ್ರೆ ಇದು ನನಗ್ ಇಷ್ಟ ಆಗಿರುವಂತ ಸಿನಿಮಾ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ಯಾರು ಇನ್ನು ಮಿಸ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಹೋಗಿ ಒಂದು ಸಲ ಸಿನಿಮಾ ನೋಡಿ ನಿಮಗೆ ಏನ್ ಅನ್ಸ್ತು ಮತ್ತು ಈ ಸಿನಿಮಾ ನಿಮಗೆ ಲೈಕ್ ಆಯ್ತಾ ಇಲ್ವಾ ಅಂತ ಒಂದು ಕಮೆಂಟ್ ನ ಮಾಡಿ ಈ ವಿಡಿಯೋಗೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಕೊನೆಯದಾಗಿ ನಾನು ನಿಮಗೆ ಕೇಳ್ಕೊಳ್ಳೋದು ಒಂದೇನೆ, ಕನ್ನಡ ಸಿನಿಮಾವನ್ನು ಬೆಳೆಸಿ, ಕನ್ನಡ ಸಿನಿಮಾವನ್ನು ಉಳಿಸಿ. ಹಾಗೆ ನಾವು ಹೊಸಬರಿಗೆ ದಯವಿಟ್ಟು ಅವಕಾಶ ಕೊಟ್ಟಂತ ಎಲ್ಲಾ ಒಂದು ನಿರ್ದೇಶಕರು ಮತ್ತು ಹೀರೋಗಳಿಗಾಗಿರ್ಬೋದು, ಒಂದು ಹೊಸಬ್ರ ಪ್ರಯತ್ನಗಳನ್ನ ದಯವಿಟ್ಟು ನೀವೆಲ್ಲರೂ ಹೋಗಿ ಸಿನಿಮಾ ನೋಡಿದ್ರ ಮುಖಾಂತರ ಈ ಸಿನಿಮಾನ ಸಕ್ಸಸ್ ಗೊಳಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.